ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 394. ಇದರೊಂದಿಗೆ ಸಣ್ಣ ಧೂಮಕೇತುಗಳು ಶೂಟಿಂಗ್ ಸ್ಟಾರ್ಸ್ ಸ್ನೋ ಫ್ಲೇಕ್ಸ್ ಹಿಮಪದರುಗಳಂತೆ ಬಿದ್ದವು ಮತ್ತು ತಮ್ಮ ಕ್ರಮದಲ್ಲಿ ಪ್ರಜ್ವಲಿಸುವ ಗೆರೆಗಳನ್ನು ಉತ್ಪಾದಿಸಿದವು. ಅದರೊಂದಿಗೆ ಬೆರೆತಂತೆ ದೊಡ್ಡ ಬೆಂಕಿ ಉಂಡೆಗಳು ಅವಧಿಗೆ ಮಧ್ಯೆ ಮುಂದೆ ಹಾರಿದವು. ಕೆಲವು ಕ್ಷಣಗಳಲ್ಲಿ 30 ಅಥವಾ 40 ಡಿಗ್ರಿಗಳ ಕಾಲ ಕಮಾನು ಉಂಟು ಮಾಡಿತು. ಇದು ಒಂದು ಪ್ರಕಾಶಿಸುವ ರೈಲು ಬಂಡಿಯಂತೆ ಮುಂದುವರೆದವು. ಅವು ಕೆಲವು ನಿಮಿಷಗಳ ಕಾಲ ಅಥವಾ ಕೆಲ ಸಮಯ ಅರ್ಧ ಗಂಟೆ ಕಾಲ ಕಂಡುಬಂದವು. ಉತ್ತರ ಕರೋಲಿನಾದಲ್ಲಿ ಚಂದ್ರನಿಗಿಂತಲೂ ಬಹಳ ದೊಡ್ಡ ಆಕಾರದಲ್ಲಿ ಮತ್ತು ಬಹಳ ಹೆಚ್ಚು ಪ್ರಜ್ವಲವಾಗಿ ಒಂದು ಕಂಡುಬಂದಿತು. ಕೆಲವು ಪ್ರಜ್ವಲ ಆಕಾರಗಳು ಕ್ರಮವಿಲ್ಲದ ರೂಪದಲ್ಲಿದ್ದವು ಮತ್ತು ಸಾಕಷ್ಟು ಸಮಯ ಸ್ಥಿರವಾಗಿ ನಿಂತವು. ಬೆಳಕಿನ ಹರಿಯುವ ತೊರೆಗಳಂತಿದ್ದವು. ನಯಾಗರದಲ್ಲಿ ಅದರ ಪ್ರದರ್ಶನವು ಮತ್ತಷ್ಟು ಅದ್ಭುತವಾಗಿ ಹೊಳೆಯುತ್ತಿತ್ತು. ಬಹುಶಃ ಕಪ್ಪಾದ ಘರ್ಜಿಸುವ ಜಲಪಾತದ ಮೇಲೆ ಆಕಾಶವು ಉರಿಯುತ್ತಾ ಧಾರಾಕಾರವಾಗಿ ರಭಸದಿಂದ ಕೆಳಗೆ ಇಳಿದು ಬರುವ ಅಷ್ಟು ಅತ್ಯಧಿಕವಾದ ಭವ್ಯವಾದದ್ದು ಮತ್ತು ಉದಾತ್ತವಾದ ಅಂತಹ ನೋಟವನ್ನು ಹಿಂದೆಂದೂ ಮನುಷ್ಯನು ಸೆರೆ ಹಿಡಿಯಲಿಲ್ಲ. ಗಮನಿಸಿರುವಂತೆ ಮೀಟಿಯಾರ್ಸ್ ಉಲ್ಕೆಯ ಸಾಲು ಹಿಂದಕ್ಕೆ ಪತ್ತೆ ಹಚ್ಚಿದರೆ ಆಕಾಶದ ಕಾಲು ಭಾಗಕ್ಕೆ ಸೇರಿಕೊಂಡಿತು. ಅದನ್ನು ಲಿಯೋನಿಸ್ ಮೆಜೋರಿಸ್ ಅಂದರೆ ಆಕಾಶದಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಮತ್ತು ಈ ಬಿಂದುವಿನಿಂದ ನಕ್ಷತ್ರಗಳು ಜೊತೆಯಾಗಿ ಭೂಮಿಯೊಡನೆ ಅದರ ಪೂರ್ವದ ಕಡೆಗೆ ಚಲಿಸುವುದರ ಬದಲು ಪಶ್ಚಿಮದ ಕಡೆಗೆ ಚಲಿಸುತ್ತವೆ. ಹೀಗಾಗಿ ಮೀಟಿಯಾರ್ಸ್ ಉಲ್ಕೆಯ ಮೂಲಕ ಎಲ್ಲಿಂದ ಬಂದವು ಎಂಬುದನ್ನು ತೋರಿಸುವಂತೆ ಅದು ಭೂಮಿಗೆ ಸಂಬಂಧಿಸಿದಂತೆ ಅಧೀನವಲ್ಲದ್ದು ಹಾಗೂ ನಮ್ಮ ವಾತಾವರಣಕ್ಕೆ ಹೊರಗಿನದು. ಪ್ರೊಫೆಸರ್ ವಾನ್ ಹಂಬೋಲ್ಟ್ ಎಂಬಾತನು ತನ್ನ ಲೇಖನ ಪರ್ಸನಲ್ ನರೇಟಿವ್ನಲ್ಲಿ 15 ಪುಟಗಳನ್ನು ಈ ಅದ್ಭುತ ದೃಶ್ಯಕ್ಕಾಗಿ ಕಾದಿರಿಸಿ, ಈ ದೃಶ್ಯವು 11 ಮಿಲಿಯನ್ ಚದರ ಮೈಲುಗಳವರೆಗೆ ಕಾಣಿಸಿಕೊಂಡಿತು ಎಂಬುದಾಗಿ ಹೀಗೆ ಪ್ರಕಟಿಸುತ್ತಾನೆ. ಒಬ್ಬ ಫ್ರೆಂಚ್ ವಿದ್ವಾಂಸ ಹಂಬೋಲ್ಟ್ ಎಂಬಾತನ ಜೊತೆ ಕಣ್ಣಾರೆ ಕಂಡನು. ಹೀಗೆ ಹೇಳುತ್ತಾನೆ: ಪ್ರತಿ ಕ್ಷಣಕ್ಕೂ ಆಕಾಶದಲ್ಲಿರುವ ಚಂದ್ರನ 3 ವ್ಯಾಸಕ್ಕೆ ಸಮವಾದ ದೊಡ್ಡ ಉಲ್ಕೆ ಮತ್ತು ಉದುರುವ ನಕ್ಷತ್ರ ತುಂಬಿರದ ಜಾಗವೂ ಇರಲಿಲ್ಲ. ಈ ವಿದ್ಯಮಾನವು 1866ರಲ್ಲಿ ಸ್ವಲ್ಪ ಕಾಲಕ್ಕೆ ಮಾತ್ರ ಮತ್ತೆ ಕಾಣಿಸಿಕೊಂಡಿತು. ಆದರೆ 1833ರ ಘಟನೆಯು ಸೂಚನೆಯ ಉದ್ದೇಶವನ್ನು ಸಾಧಿಸಿತು ಎಂದು ತೋರುತ್ತದೆ. ವಾಸ್ತವವಾಗಿ ಹಿಂದಿನ ಸೂಚನೆಗೆ ಸಂಬಂಧಿಸಿದಂತೆ ವಿಶದವಾಗಿ ಮದಲಿಂಗನನ್ನು ಸಂಧಿಸುವ ಕನ್ಯೆಯರ ಮೊದಲು ಎಬ್ಬಿಸುವುದನ್ನು ಅಂದರೆ ಪುನರುತ್ಥಾನ ಗಣನೀಯವಾಗಿ ಸಂಬಂಧಿಸಿದೆ. ಇದನ್ನು ಮುಂದಿನ ಅಧ್ಯಾಯದಲ್ಲಿ ಪ್ರವಾದಿಸಲಾಗಿದೆ. ಮತ್ತಾಯ 25:1-5. ಮುಂದಿನ ಶೀರ್ಷಿಕೆ ಸಾಂಕೇತಿಕ ನೆರವೇರುವಿಕೆಗಳು ದ ಸಿಂಬಾಲಿಕ್ ಫುಲ್ಫಿಲ್ಮೆಂಟ್ಸ್. ಈ ಪ್ರತ್ಯಕ್ಷ ಸೂಚನೆಗಳು ಅಂತ್ಯದ ಕಾಲದ ಬಗ್ಗೆ ಸಾಮಾನ್ಯ ಗಮನವನ್ನು ಸೆಳೆಯುವ ತಮ್ಮ ಯೋಜಿತ ಉದ್ದೇಶವನ್ನು ನೆರವೇರಿಸಿದರೂ ಸಾಂಕೇತಿಕ ನೆರವೇರುವಿಕೆಗಳು ಕಡಿಮೆ ಗಮನಾರ್ಹವಲ್ಲ. ಬದಲಾಗಿ ಮತ್ತಷ್ಟು ಆಸಕ್ತಿಯನ್ನುಂಟು ಮಾಡುವಂಥದ್ದಾಗಿದ್ದು, ಯಾರಿಗೆ ಮಾನಸಿಕ ಮತ್ತು ಆತ್ಮಿಕ ಗ್ರಹಿಕೆ ಎಚ್ಚೆತ್ತುಕೊಳ್ಳುವುದೋ ಅವರಿಗೆ ಅದನ್ನು ಮೆಚ್ಚಿಕೊಳ್ಳುವಂತೆ ಮಾಡುತ್ತದೆ ಎಂದು ನಾವು ನಂಬುತ್ತೇವೆ. ಸೂರ್ಯನು ಸಾಂಕೇತಿಕವಾಗಿ ಸುವಾರ್ತ ಬೆಳಕನ್ನು ಸತ್ಯವನ್ನು ಪ್ರತಿನಿಧಿಸುತ್ತಾನೆ, ಹಾಗಾಗಿ ಕ್ರಿಸ್ತೇಸುವನ್ನು ಪ್ರತಿನಿಧಿಸುತ್ತಾನೆ. ಚಂದ್ರನು ಸಾಂಕೇತಿಕವಾಗಿ ಮೋಶೆಯ ಆಜ್ಞೆಗಳ ಬೆಳಕನ್ನು ಪ್ರತಿನಿಧಿಸುತ್ತಾನೆ, ಹಾಗಾಗಿ ಆಜ್ಞೆಗಳು ಸುವಾರ್ತೆಗೆ ಮೊದಲು ಬರುವ ಒಂದು ನೆರಳು ಅಥವಾ ಛಾಯೆ. ನಕ್ಷತ್ರಗಳು ಸಾಂಕೇತಿಕವಾಗಿ ಸಭೆಯ ದೈವಪ್ರೇರಿತ ಬೋಧಕರನ್ನು ಅಂದರೆ ಅಪೊಸ್ತಲರನ್ನು ಪ್ರತಿನಿಧಿಸುತ್ತದೆ. ಆಕಾಶಗಳು ಈಗಾಗಲೇ ತೋರಿಸಿರುವಂತೆ ಕ್ರೈಸ್ತ ನಾಡಿನ ಕ್ರೈಸ್ತ ಪಾದ್ರಿಗಳ ಅಧಿಕಾರವನ್ನು ಪ್ರತಿನಿಧಿಸುತ್ತದೆ. ಈ ಛಾಯೆಗಳ ಸಂಯೋಜನೆಯನ್ನು ಪ್ರಕಟಣೆ 12:1ರಲ್ಲಿ ಕಾಣಬಹುದು. ಅದರಲ್ಲಿ ಒಬ್ಬ ಸ್ತ್ರೀ ಆದಿ ಸಭೆಯನ್ನು ಸೂರ್ಯನನ್ನು ಧರಿಸಿಕೊಂಡಿರುವುದನ್ನು ಸಂಕೇತಿಸುತ್ತಾ ಅದು ಸಂಪೂರ್ಣವಾಗಿ ಕಾಂತಿಯುತವಾಗಿ ಮೋಡ ಮುಸುಕಿರದ ಸುವಾರ್ತೆಯು ಸ್ಪಷ್ಟವಾದ ಬೆಳಕಿನಲ್ಲಿರುವುದನ್ನು ಪ್ರತಿನಿಧಿಸುತ್ತದೆ. ಆಕೆಯ ಕಾಲಡಿಯಲ್ಲಿ ಚಂದ್ರನು ಆಕೆಯನ್ನು ಆಜ್ಞೆಗಳು ಬೆಂಬಲಿಸುವುದಾದರೂ ಆಕೆಯೇ ಬೆಳಕಿನ ಮೂಲವಲ್ಲ.
ಆಕೆಯ ತಲೆಯ ಮೇಲೆ ಕಿರೀಟದಂತೆ 12 ನಕ್ಷತ್ರಗಳು ದೈವಿಕವಾಗಿ ನೇಮಿಸಿರುವ ಮತ್ತು ಸ್ಫೂರ್ತಿದಾಯಕ ಬೋಧಕರು 12 ಅಪೊಸ್ತಲರನ್ನು ಪ್ರತಿನಿಧಿಸುತ್ತದೆ.